ದುಡಿಮೆ ಏನೋ ಇದೆ, ಆದರೆ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ. ಮನೆಗೆ ಬಂದ ಲಕ್ಷ್ಮಿ ನಿಲ್ಲಿಸ್ತಾ ಇಲ್ಲ. ಸಾಲದ ಹೊರೆ ಬೆಟ್ಟದಷ್ಟು ಬೆಳ್ತಿದೆ. ಸಾಲದ ಸುಳಿಗೆ ಸಿಲುಕಿ ಜೀವನವೇ ಕಷ್ಟ ಆಗೋಗ್ಬಿಟ್ಟಿದೆ. ಮನುಷ್ಯನ ನೆಮ್ಮದಿಯನ್ನ ಕೆಡಿಸುವಂತಹ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಅದು ಆರ್ಥಿಕ ಮುಗ್ಗಟ್ಟು. ಈ ದಾರಿದ್ರ್ಯ ದೋಷವನ್ನ ದೂರ ಮಾಡಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವಂತೆ ಮಾಡಲು ಯಾವ ವಿಶೇಷ ವ್ರತಗಳನ್ನು ಮಾಡಬೇಕು? ನಾವು ದುಡಿದ ಹಣ ಅನಗತ್ಯವಾಗಿ ಖರ್ಚಾಗದೆ ಉಳಿಯೋದಕ್ಕೆ ನಾವು ಪಾಲಿಸಬೇಕಾದಂತಹ ನಿಯಮಗಳಾದ್ರೂ ಏನು? ಹಾಗೂ ಬೇರೆಯವರ ಕೈಗೆ ಹೋದಂತಹ ಹಣ ಅಥವಾ ಬರಬೇಕಾದಂತಹ ಬಾಕಿ ಹಣ ಶೀಘ್ರವಾಗಿ ಮರಳಿ ಬರೋದಕ್ಕೆ ಇರುವಂತಹ ಪರಿಹಾರಗಳು ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಬಹಳಷ್ಟು ಜನರಿಗೆ ಇರುವಂತಹ ಸಮಸ್ಯೆ ಏನಪ್ಪ ಅಂತಂದರೆ ಸಂಪಾದನೆ ಇದೆ, ಆದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಹೇಳಿ. ಬಂದ ಹಣ ಅಗತ್ಯವಾಗಿ ಖರ್ಚಾಗ್ತಾ ಇದೆ ಅಥವಾ ಅನಾರೋಗ್ಯಕ್ಕೆ ವ್ಯಯವಾಗುತ್ತೆ ಅಂತ ಹೇಳಿ ನೊಂದ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ. ಈಗ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತಂದರೆ ವಾಸ್ತು ಪ್ರಕಾರವಾಗಿ ನಾವು ಯಾವ ರೀತಿಯಾದಂತಹ ಸರಳ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ? ಖಂಡಿತ. ವಾಸ್ತುನಲ್ಲಿ 3 ಮುಖ್ಯ ವಲಯಗಳಿದೆ. ಈ 3 ಮುಖ್ಯ ವಲಯಗಳು ಯಾವುದು ಅಂದರೆ ಸೌತ್ ಈಸ್ಟ್ ಮೊದಲನೇದು. ಅದು ಕ್ಯಾಶ್ ಬರ್ತಕ್ಕಂಥ ಒಂದು ಜಾಗ. ಹಣ ಒಳಗಡೆ ಬರಬೇಕು. ನಮ್ಮ ಮನೆಗೆಲ್ಲ ಸಂಪಾದನೆ ಬರ್ತಾ ಇದೆ ಒಳಗಡೆ, ಆ ಜಾಗ ಅದು ಫ್ರೀ ಫ್ಲೋ ಇರಬೇಕು. ಅದು ಬಂದಾದ ನಂತರ ಇನ್ನೊಂದು ಜಾಗ ಇದೆ, ಅದು ಬಂದು ನಿಲ್ತಕ್ಕಂಥ ಜಾಗ ಪಶ್ಚಿಮ ಸೇವಿಂಗ್ಸ್ ಜಾಗ ಅಂತ ಕರಿತೀವಿ. ಹಾಗೆ ಬರ್ತಕ್ಕಂಥದ್ದು ನಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದು ಅಲ್ಲಿ ಬರುತ್ತೆ. ಅಲ್ಲಿಂದ ಅಲ್ಲೇ ನಿಲ್ಲಲ್ಲ, ಅದು ಹೋಗಿ ಕೂಡ್ಕೋಬೇಕು. ಎಲ್ಲ ನದಿಗಳು ಸಮುದ್ರನ ಸೇರ್ತಕ್ಕಂಥದ್ದು, ಸಮುದ್ರ ವಿಶಾಲವಾಗಿರ್ತಕ್ಕಂಥ, ಸಮುದ್ರದಲ್ಲಿರ್ತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ನೀರನ್ನು ನೋಡ್ತಾ ಇದ್ದಾಗ ಅಲ್ಲಿಂದ ನೆಕ್ಸ್ಟು ನಾರ್ತ್. ಈ 3 ಜಾಗ ಬ್ಲಾಕ್ ಮಾಡ್ಕೊಂಡಿದ್ರೆ ನೀವು ಡಸ್ಟ್ಬಿನ್ ಇಟ್ಟಿದ್ರೂ ಸಮಸ್ಯೆ ಆಗುತ್ತೆ. ಜಸ್ಟ್ ಡಸ್ಟ್ಬಿನ್ನು, ಸೌತ್ ಈಸ್ಟಲ್ಲಿ ಡಸ್ಟ್ಬಿನ್ನು ಕಾಣಿಸ್ದಂಗೆ ಇಡಬೇಕು. ತುಂಬ ಜನ ಡಸ್ಟ್ಬಿನ್ ಇಡ್ತಾರೆ, ಅದು ಇದು ತರಕಾರಿ ಹೆಚ್ಚೋದೆಲ್ಲ ಅಲ್ಲಿ ಹಾಕ್ಬಿಡ್ತಾರೆ, ಅಲ್ಲೇ ಇರುತ್ತೆ. ತಿಂದಿದ್ದೆಲ್ಲ ಅಲ್ಲೇ ಆಚೆ ಹಾಕ್ತಾರೆ. ಅದು ಒಳಗಡೆ ಕನ್ಸೀಲ್ ಆಗಿರಬೇಕು. ಇದು ವೆರಿ ಇಂಪಾರ್ಟೆಂಟ್, ಕಾಣಿಸ್ಬಾರ್ದಲ್ಲಿ. ಅದರಲ್ಲೂ ಕೂಡ ಸೌತ್ ಈಸ್ಟಲ್ಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ವರಿ ಏರಿಯಾ ಬರುತ್ತೆ, ಅಲ್ಲಿ ನಮ್ಮ ಡಬ್ಬ ಇರಬೇಕು. ನೋಡಿ, ಅದು ಝೋನ್ಸ್ ಇರುತ್ತೆ. ಆವಾಗ ಬರ್ತಕ್ಕಂಥ ಹಣ ನಿಲ್ಲದೇ ಇಲ್ಲ, ಮನೆಯೊಳಗಡೆ ಬರೋದಿಲ್ಲ. ಅಲ್ಲಿ ಬಂದಂಗೆ ಅಲ್ಲೇ ಖರ್ಚಾಗಿ EMI ಅದು ಇದು ಕೇಳಿರೋ ಸಾಲ, ಖರ್ಚು, ಸ್ಕೂಲ್ ಖರ್ಚು, ಆ ಖರ್ಚು, ಫಸ್ಟೇ ಖರ್ಚು ರೆಡಿ ಬರೆದುಬಿಟ್ಟಿರ್ತಾರೆ. ಖರ್ಚು ಫುಲ್ಲು ಲಿಸ್ಟೇ ಇರುತ್ತೆ ಖರ್ಚಿದ್ದೀವಿ, ಈ ತಿಂಗಳು ಬಂದಿದ್ದ ತಕ್ಷಣ ಏನೇನಿದೆ ಲಿಸ್ಟು ಅಂತ. ಹಾಗೆ ಬಂದಿರತಕ್ಕಂಥ ಹಣ ಅದು ಸೇವ್ ಆಗಬೇಕು. ಏನೋ ಬಂದಿದೆ, ಇದು ಈ ಕಡೆ ಸೌತ್ ಈಸ್ಟಿಂದ ಬಂದಿದೆ, ಸೇವ್ ಆಗಬೇಕು. ಆ ಸೇವಿಂಗಲ್ಲಿ ವೆಸ್ಟಲ್ಲಿ ಏನಾದ್ರು ನಿಮಗೆ ಟಾಯ್ಲೆಟ್ ಬಂದಿದ್ದರೆ, ಬಾತ್ರೂಮ್ ಬಂದಿದೆ ವೆಸ್ಟಲ್ಲಿ, ಅಥವಾ ವೆಸ್ಟಲ್ಲಿ ಈ ಒಂದು ವಾಷಿಂಗ್ ಮಿಷಿನ್ ಇಟ್ಟಿದ್ದರೆ, UPS ಇಟ್ಟಿದ್ದರೆ, ಗ್ರೈಂಡ್ರ್ ಇಟ್ಟಿದ್ದರೆ, ಡಸ್ಟ್ಬಿನ್ ಇಟ್ಟಿದ್ದರೆ, ವೇಸ್ಟ್ ಐಟಮ್ಸ್ ಇಟ್ಟಿದ್ದರೆ, ಚಪ್ಪಲಿ ಬಿಡೋ ಸ್ಥಾನ ಏನಾದ್ರು ವೆಸ್ಟಲ್ಲಿ ಬಿಟ್ಟಿದ್ದರೆ, ಸ್ವಲ್ಪ ಇರಲಿ ಅಂತ ಸೈಡಲ್ಲಿ ಎಲ್ಲ ಕೆಲವೆಲ್ಲ ಹೊಸದು ತೊಗೊಂಡ್ಬಿಡ್ತಾರೆ. ಯೂಸ್ ಮಾಡೋದೆಲ್ಲ ಮನೆ ಮುಂದೆ ಪಕ್ಕದಲ್ಲಿ ಆ ಕಡೆ ಇರುತ್ತೆ. ಯೂಸ್ ಮಾಡದಿರೋದು ಹೊಸ ಚಪ್ಪಲಿಗಳನ್ನೆಲ್ಲ ಅದು ಯಾವಾಗಲೂ ಎಲ್ಲಿ ಉಪಯೋಗ ಅಂತ ನೀವು ತಲೆಯಲ್ಲಿ ಇಟ್ಕೋಬೇಕು. ಅದನ್ನು ತಂದು ವೆಸ್ಟಲ್ಲಿ ಸ್ವಲ್ಪ ಒಳಗಡೆ ಒಂದು ರೂಮ್ ಇರುತ್ತೆ, ಆ ರೂಮೋ ಅಥವಾ ಏನಾದ್ರು ಒಂದು ಸೈಡ್ ಜಾಗ ಇರುತ್ತೆ, ವೆಸ್ಟ್ ಸೈಡ್ ಇರುತ್ತೆ. ಇದು ಕೂಡ ಸೇವಿಂಗ್ಸ್ನ ಝೀರೋ ಮಾಡಿಬಿಡುತ್ತೆ. ಇನ್ನು ಇದನ್ನೇನಾದ್ರು ನಾವು ಸೇವಿಂಗ್ ಮಾಡಿದ್ವಿ, ನಾರ್ತ್ ಫೈನಲ್. ನಾರ್ತ್ ಅನ್ನೋದು ಕುಬೇರ ಸ್ಥಾನ. ಪಬ್ಲಿಕ್ಗೆಲ್ಲ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕುಬೇರ ಮೂಲೆ ಅಂತ ಎಲ್ಲೂ ಇಲ್ಲ, ಇರೋದು ನೈಋತ್ಯ ಮೂಲೆ. ಕುಬೇರ ಮೂಲೆ ಅಂತಕ್ಕಂಥದ್ದು ಉತ್ತರ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದೀನಿ ಕುಬೇರ ಮೂಲೆ ಅಂತ. ಕುಬೇರ ಮೂಲೆ ಅಲ್ವೇ ಅಲ್ಲ ಅದು. ನೈಋತ್ಯ ಮೂಲದ ಬಗ್ಗೆ ಇನ್ನೊಂದು ಸತಿ ಮಾತಾಡ್ತೀನಿ. ಇಲ್ಲಿ ನಾರ್ತ್ ಬರ್ತಕ್ಕಂಥದ್ದು
ವೆಲ್ತ್ ಕ್ರಿಯೇಷನ್ ಅಂತ ಅಂತಾರೆ. ಈ ವೆಲ್ತ್ ಕ್ರಿಯೇಷನ್ ಇಲ್ಲ ಅಂತಂದರೆ ಬಹಳ ಕಷ್ಟ. ಆ ಕಾರಣದಿಂದನೇ ನಾವು ಈ ಎಲ್ಲ ಝೋನ್ಸು ಕರೆಕ್ಟ್ ಮಾಡಬೇಕು ಅಂತಂದರೆ ಮನೆ ಕಟ್ಟೋ ಟೈಮಲ್ಲೇ ವಾಸ್ತು ಫೌಂಡೇಶನ್ ಕಿಟ್ಟು ಎಲ್ಲ ಬಂದಿರತಕ್ಕಂಥದ್ದು. ನಾವು ಏನೇನು ತೋರಿಸ್ತಾ ಇದ್ದೀವಿ ಇಲ್ಲಿ ಚಿತ್ರದಲ್ಲಿ, ಇವೆಲ್ಲ ಈ 3 ಝೋನನ್ನು ಫಸ್ಟ್ ಕರೆಕ್ಷನ್ ಮಾಡಿಬಿಡುತ್ತೆ. ಬರ್ತಕ್ಕಂಥ ದುಡ್ಡು ಸೌತ್ ಈಸ್ಟ್ ಕರೆಕ್ಷನ್ ಮಾಡುತ್ತೆ, ವೆಸ್ಟ್ನ ಕರೆಕ್ಷನ್ ಮಾಡುತ್ತೆ. ಯಾರಿಗೆ ದುಡ್ಡು ಬೇಡ ರೀ? ಯಾರಿಗೆ ದುಡ್ಡು ಬೇಡ? ಬ್ಯಾಂಕವ್ರಿಗೂ ದುಡ್ಡು ಬೇಕು. ಕೊಟ್ಟಿರ್ತಕ್ಕಂಥ ಸಾಲ ಟೈಮ್ ಕರೆಕ್ಟಾಗಿ ಬಂದರೆ ಅವ್ನು ನೆಮ್ಮದಿಯಾಗಿ ಮಲಗ್ತಾನೆ. ಇಲ್ವಾ ಅವ್ರ ಬಾಸ್ ಹಾಕ್ಕೊಂಡು ರುಬ್ತಾರೆ, ಏನಪ್ಪ ನಿಮ್ಮ ಬ್ರ್ಯಾಂಚ್ ಹಿಂಗೆ ನಡೀತಾ ಇದೆ. ಅದು ಹೆಂಗಿದೆ ಅಂತಂದರೆ ಬ್ಯಾಂಕ್ಗಳೆಲ್ಲ ಅವ್ರಿಗೆ ಟಾರ್ಗೆಟ್, ಸಾಲ ಕೊಡೋಕ್ಕೂ ಟಾರ್ಗೆಟು, ವಾಪಸ್ ವಸೂಲಿ ಮಾಡೋಕ್ಕೂ ಟಾರ್ಗೆಟು. ನಾನು ಯಾರಿಗೂ ಕೊಡೋದಿಲ್ಲ ಅಂತ ನೀವು ಕೂತ್ಕೊಂಡ್ರೆ ಅಲ್ಲಿ ನೀವು ಬ್ಯಾಂಕಲ್ಲಿ ಕೆಲಸನೇ ಇರೋಲ್ಲ. ಆ ಬ್ಯಾಂಕ್ ಕೆಲಸನೇ ರೊಟೇಷನ್ ಮಾಡಬೇಕು, ಬಂದಿರತಕ್ಕಂಥ ಹಣ ರೊಟೇಷನ್ ಮಾಡಬೇಕು. ವಾಸ್ತು ಫೌಂಡೇಶನ್ ಕಿಟ್ ಹಾಕಿದಾಗ ಈ 3 ವಲಯಗಳು ಕರೆಕ್ಷನ್ ಆಗಿಬಿಡ್ತವೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮನೆ ಕಟ್ಟಿಬಿಟ್ಟಿದ್ದೀವಿ ಅಂತಂದರೆ ಇಂಟರ್ನಲ್ ವಾಸ್ತು ಕಿಟ್ ಹಾಕಿ. ಲಕ್ಷಾಂತರ ರೂಪಾಯಿ ಹಣ ಹಾಳು ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ, ಇಂಥ ಅದ್ಭುತವಾಗಿರ್ತಕ್ಕಂಥ ಫೌಂಡೇಶನ್ ಕಿಟ್ಟು ಇಂಟರ್ನಲ್ ಕಿಟ್ ಹಾಕಬೇಕು ಅಂದರೆ 10 ಸತಿ ಯೋಚನೆ ಮಾಡ್ತೀರಾ. ಯಾಕೆ ಅಂದರೆ ನಿಮ್ಮ ಕರ್ಮ ಮುಂದೆ ಹಾಳು ಮಾಡಬೇಕು, ಆ ವಾಸ್ತುನೂ ನಿಮಗೆ ಬ್ಲಾಕ್ ಮಾಡ್ತದೆ ಮೈಂಡು. ನೀವು ತಗೊಳ್ಬಾರ್ದು ಅನ್ನೋದೊಂದು ಮೈಂಡ್ ಏನಿರುತ್ತೆ ಗೊತ್ತಾ, ನಿಮ್ಮ ವಾಸ್ತುನೂ ಬ್ಲಾಕ್ ಮಾಡುತ್ತೆ. ಯಾರೊಬ್ಬರು ಎಂದು ಹೇಳಿದಾಗ ಇರಲಿ ನಮ್ಮದೇನೋ ಬ್ಲಾಕ್ ಆಗಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಅನ್ನೋ ಬುದ್ಧಿ ಬರಬೇಕು. ಮಾತಾಡ್ಸೋಣ. ಹಲೋ ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಿ. ಹಲೋ. ಹಲೋ ನಮಸ್ತೆ ಮೇಡಮ್. ಗುರುಜಿ ನಮಸ್ತೆ ಅಮ್ಮ, ತಮ್ಮ ಹೆಸರು? ಹೆಸರೇನು ಬೇಡ, ಊರು ಬೇಡ ಮೇಡಮ್. ಸರಿ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 10/30/2006. 10/30/2006. 10 ಸೋಮವಾರ. 10/30. 10/30. 30/10/2006 ಅಲ್ವಾ? ಹೌದು. ಸಮಯ ತಿಳಿಸಿ. ಸೋಮವಾರ 10 ಗಂಟೆ 25 ನಿಮಿಷ. 10 ಗಂಟೆ 25 ನಿಮಿಷ. ಹೌದು. ಬೆಳಗ್ಗೆನಾ ಸಾಯಂಕಾಲನಾ? ಬೆಳಗ್ಗೆನಾ ಸಂಜೆನಾಮ? ಬೆಳಗ್ಗೆ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹುಟ್ಟಿ ದೂರ ಯಾವುದಮ್ಮ? ಬೆಂಗಳೂರು. ಬೆಂಗಳೂರು. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಮಗಂದು ಡೇಟ್ ಆಫ್ ಬರ್ತು 30/10/2006, ಸೋಮವಾರ ಬೆಳಗ್ಗೆ 10:25. ಸರಿ, ಆಯಿತು. ಏನು ಓದ್ತಾ ಇದ್ದಾರೆ? ಫಸ್ಟ್ ಇಯರ್ ಡಿಗ್ರಿ ಗುರುಜಿ. ರಾಹು ದಶೆ ನಡೀತಾ ಇದೆ ಈಗ. ರಾಹುವಿನ ಕಾಂಬಿನೇಷನಲ್ಲಿ 3 ಆಸಕ್ತಿಯನ್ನು ಕಮ್ಮಿ ಮಾಡ್ಕೊಳ್ತಾರೆ. 3ನೇ ಮನೆ ಬಂತು ಅಂದರೆ 11, 1, 4, 10, 9. ಡಿಗ್ರಿ ಮುಗಿದ ಮೇಲೆ ಚೆನ್ನಾಗಿದೆ. ಏನೇ ಸ್ವಲ್ಪ ಕಷ್ಟಪಟ್ಟು ಹೋದ್ರು ಡಿಗ್ರಿ ಮುಗಿದ ಮೇಲೆ 11, 1, 4 ಮತ್ತು 10, 9 ಅವರ ಜೀವನವನ್ನು ಚೆನ್ನಾಗಿ ನಡೆಸುತ್ತೆ. ಆದರೆ ಎಜುಕೇಷನ್ ಟೈಮಲ್ಲಿ 3 ಅನ್ನೋದು ನಮ್ಮ ಪ್ಲ್ಯಾನೆಟಲ್ಲಿ ಸ್ವಲ್ಪ ಅವ್ರಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು. 3ನೇ ಮನೆ ಎಜುಕೇಷನ್ ಟೈಮಲ್ಲಿ ಅವ್ರ ಎಜುಕೇಷನ್ ಚೆನ್ನಾಗಿ ಮುಗಿಸ್ಬೇಕು ಅಂತಂದರೆ ಗುರುವಿನ ಆಧಿಪತ್ಯದಲ್ಲಿ 11, 1, 4 1ನೇ ಮನೆ, 11ನೇ ಮನೆ, 4ನೇ ಮನೆ ಗುರುವಿನ ಆಧಿಪತ್ಯದಲ್ಲಿ ಬಂದಿದೆ. ರಾಹು ದಶೆ ಬಂದಾಗ ಎಲ್ಲರೂ ಕೂಡ ರಾಹು ಜಪ ಮಾಡಿ ಅದು ಮಾಡಿ ಅಂತ ಹೇಳ್ತಾರೆ. ಕೆಟ್ಟದಕ್ಕೆ ಜಪ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ದಯವಿಟ್ಟು ಎಲ್ಲರೂ ವೀಕ್ಷಕರು ತಿಳ್ಕೊಳ್ಳಿ. ಇಲ್ಲಿ ಅವ್ರಿಗೆ ಯೆಲ್ಲೋ ಸಫೈರ್ ಬಲಗೈ ತೋರ್ಬೆಳಿಗೆ, ನೆಕ್ಸ್ಟ್ ಕಾಲ್ ಕೊಡಿ, ಯೆಲ್ಲೋ ಸಫೈರ್ ಹಾಕೋಬೇಕು. ಅದ್ರ ಜೊತೆಗೆ ಇಲ್ಲಿ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದನ್ನು ನಾನು ಸಜೆಸ್ಟ್ ಮಾಡ್ತೀನಿ. 10, 9 ಕಾಂಬಿನೇಷನಲ್ಲಿ 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಯಾಕಂದರೆ ವೈವಾಹಿಕ ಜೀವನಕ್ಕೆ 10 ಸ್ವಲ್ಪ ಕೆಡುಕನ್ನು ಉಂಟು ಮಾಡ್ತಕ್ಕಂಥದ್ದು ಇರೋದ್ರಿಂದ, ರಾಹು ಇವರಿಗೆ 2036ವರೆಗೂ ಇರೋದ್ರಿಂದ ಮದುವೆ ವಿಚಾರಕ್ಕೂ ಮತ್ತು ಕೆಲಸದ ವಿಚಾರಕ್ಕೂ ಎರಡನ್ನೂ ನಾವು ಸಮತೋಲನವಾಗಿ ನಾವು ಲಾಂಗ್ ಟರ್ಮ್ ನೋಡಬೇಕು ಅಂದಾಗ ಆವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ನಾವು ನೋಡಬೇಕಾಗತ್ತೆ. ಸೊ ಭಾಳ ಇಂಪಾರ್ಟೆಂಟು. ನಾನೇನು ಹೇಳ್ತೀನಿ ಅಂತಂದರೆ, ರಾಹು ದಶೆ ನಡೀತಾ ಇದೆ ಅಂದ ತಕ್ಷಣ ರಾಹು ಶಾಂತಿ ಮಾಡಿ. ಜನಗಳು ಮೂಢರಾಗಿದ್ದೀರ. ರಾಹು ಇರ್ತಕ್ಕಂಥ ನಕ್ಷತ್ರ ನೋಡಬೇಕು. ಆ ನಕ್ಷತ್ರನೇ ಬಲ ಕೊಟ್ಟರೆ ಗುರುನ ಬಲ ಮಾಡಬೇಕು. ರಾಹು ಚೆನ್ನಾಗಿರಬೇಕು ಅಂದರೆ ಈ ಜಾತಕದವ್ರಿಗೆ ಗುರು ಬಲ ಮಾಡಬೇಕು, ಸೂರ್ಯನ ಬಲಿಷ್ಠ ಮಾಡಬೇಕು. ಆವಾಗ ರಾಹು ಸೈಲೆಂಟ್ ಆಗ್ತಾನೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ಸು ಜಗತ್ತಲ್ಲಿ ಎಲ್ಲೂ ಇಲ್ಲ. ಕೇವಲ 7,000 ರೂಪಾಯಿಗೆ ನಿಮಗೆ ಇಂಥ ಸೀಕ್ರೆಟ್ಸ್ ಹೇಳ್ಕೊಡ್ತೀನಿ. ಯಾರೋ ಬಂದು ನಿಮಗೆ ರಾಹು ದೋಷನ ಪೂಜೆ ಮಾಡಿಸ್ಬಿಡಿ,
ರಾಹುನ ನೀವು ಶಾಂತಿ ಮಾಡ್ತಿರೋ ಪೂಜೆ ಮಾಡ್ತಿರೋ ಬೇರೆ, ಗುರುನ ಸ್ಟ್ರೆಂತೇ ಮಾಡಲ್ಲ, ಸೂರ್ಯನ ಸ್ಟ್ರೆಂತೇ ಮಾಡಲ್ಲ. ಅದೇ ಇಲ್ಲಿ ನಿಜವಾದ ಆಧುನಿಕ ಜ್ಯೋತಿಷ್ಯ. ಆಧುನಿಕ ಜ್ಯೋತಿಷ್ಯ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನಕ್ಷತ್ರ ನಾಡಿಗೆ ಸಂಪರ್ಕ ಮಾಡಿ, ಈಶಾನ್ಯ ವಾಸ್ತುಕ್ಕೆ ಸಂಪರ್ಕ ಮಾಡಿ. ನೀವು ಹಳೇ ಅಡುಗುಲಜ್ಜಿಗೆ ಹೋಗ್ತೀನಿ, ಅಲ್ಲಿ ವರ್ಕ್ ಆಗಲ್ಲ, ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಸುರಿತೀನಿ ನಾನು ಪೂಜೆಗೆ, ಆಮೇಲೆ ಏನೂ ಆಗಿಲ್ಲ ಅಂತ ವಾಪಸ್ ಬರ್ತಕ್ಕಂಥವ್ರು ಅಲ್ಲೇ ಇರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ನಂದಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಂದಿತಾ ಅವರೇ? ನಾವು ತುಮಕೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 5/4/1979 6:15 ಬೆಳಗ್ಗೆ AM. ಓಕೆ, ಎಲ್ಲಿ ಹುಟ್ಟಿದ್ದು? ಭದ್ರಾವತಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ ಸರ್. ಅದೇ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅಬ್ರಾಡ್ ಅಲ್ಲಿ ಇದ್ದಾರೆ. ಬುಧ ದೇಶ 2021ಕ್ಕೆ ಮುಗೀತು. ಕೇತು ಪ್ರಾರಂಭವಾಗಿದೆ. ಕೇತು 28ಕ್ಕೆ ಮುಗಿಯುತ್ತೆ. 2028ಕ್ಕೆ ಕೇತು ಮುಗಿಯುತ್ತೆ. ಅದಾದ ನಂತರ ಶುಕ್ರ ಬರುತ್ತೆ. ಕೇತು ಕಾಂಬಿನೇಷನ್ನು ಮತ್ತು 12ನೇ ಮನೆ ಇದೆ, ಅಬ್ರಾಡಲ್ಲೇ ಇರ್ತಕ್ಕಂಥದ್ದು. ಶುಕ್ರನೂ ಕೂಡ 12 ಕಂಟಿನ್ಯೂಟಿ ಜಾಸ್ತಿ ತೋರಿಸ್ತಾ ಇದೆ. ಆದರೆ ಅಲ್ಲಿ ಏನು ಅಂತಂದರೆ 12 ಅಂತ ಬಂದಾಗ ಅಲ್ಲಿ ಸ್ವಲ್ಪ ಅವ್ರಿಗೆ ವರ್ಕ್ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. 12 ಬಂದಾಗ ವರ್ಕ್ ಪ್ರೆಷರ್ ಜಾಸ್ತಿ. ಅಬ್ರಾಡ್ ತೋರಿಸುತ್ತೆ 12ನೇ ಮನೆ. ಅದ್ರ ಜೊತೆ ವರ್ಕ್ ಪ್ರೆಷರ್ ಸಿಕ್ಕಾಪಟ್ಟೆ ಇರೋದ್ರಿಂದ ಇವರು ಕೇತುಗೆ ನಾವು ಸ್ವಲ್ಪ ಕಮ್ಮಿ ಮಾಡಬೇಕು ಅಂದರೆ ಅವರ ಹೆಸರಲ್ಲಿ ಇಲ್ಲಿ ಬಾಳೆಹಣ್ಣನ್ನು ದಾನ ಮಾಡಿ. ಕರಿಯರಲ್ಲಿ ಸ್ವಲ್ಪ ದುಡ್ಡು ಖರ್ಚಾಗ್ತಾ ಇದೆ, ಉಳಿತಾ ಇಲ್ಲ. ಮತ್ತು ಕೇತು ದಶೆಯಲ್ಲಿ ನಿಮಗೆ ಅವರಿಗೆ ಪ್ರಾಪರ್ಟಿ ತಗೊಳ್ಳೋ ಯೋಗ ಇದೆ. ಈ 2022 ಆದಮೇಲೆ 28 ಒಳಗಡೆ ಪ್ರಾಪರ್ಟಿ ತೊಗೊಂಡಿಲ್ಲ ಈ ನಡುವೆ ಅಂದರೆ ಪ್ರಾಪರ್ಟಿ 4ನೇ ಮನೆ ತೋರಿಸ್ತಾ ಇರೋದ್ರಿಂದ ಫಸ್ಟು ನೀವು ಪ್ರಾಪರ್ಟಿಗೆ ಏನಾದ್ರು ಇನ್ವೆಸ್ಟ್ ಮಾಡೋಂಗಿದ್ರೆ ಅಲ್ಲಿ ದುಡ್ದಿರೋ ದುಡ್ಡೆಲ್ಲ ನಿಮಗೆ ಅವ್ರ ಮುಂದೆ ಅನುಕೂಲ ಆಗುತ್ತೆ. ಶುಕ್ರದಶ ಬಂದ ಆದಮೇಲೆ ಪ್ರಾಪರ್ಟಿ ಮಾಡೋದು ಕಷ್ಟ, ಯಾಕಂದರೆ 12 ಬರುತ್ತೆ. ಆವಾಗ ದುಡ್ಡು ಮಾಡೋದು ಬೇರೆ ಬೇರೆ ವಿಚಾರಕ್ಕೆಲ್ಲ ಖರ್ಚಾಗುತ್ತೆ. ಮದುವೆ ವಿಚಾರ ಇರ್ಬೋದು, ಆ ವಿಚಾರ ಇರ್ಬೋದು. ಆದರೆ ಪ್ರಾಪರ್ಟಿ ಮಾಡೋಕ್ಕೆ ಒಳ್ಳೆ ಟೈಮ್ ಇನ್ನೊಂದು 3 ಇಯರ್ಸ್ ಇರುತ್ತೆ. ದಯವಿಟ್ಟು ಅದನ್ನು ಮಾಡಿ. 6, 11, 12 ಕಾಂಬಿನೇಷನ್ಸು ಹಣ ಗಳಿಸೋಕ್ಕೆ ಶನಿ ತುಂಬ ಬಲವಾಗಿರೋದ್ರಿಂದ, ಇನ್ನೂ 3 ವರ್ಷ ಇರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ. ಕೇತು ದಶದಲ್ಲಿ ಶನಿಯ ರಿಪೇರಿ ಮಾಡ್ತಾಯಿದ್ದೀವಿ. ಇದು ಹೊಸದು ಟ್ರೆಡಿಷ್ನಲ್ ಅಸ್ಟ್ರಾಲಜಿ. ಎಲ್ಲ ಅಸ್ಟ್ರಾಲಜರ್ಸು ಮಲ್ಕೊಂಡಿದ್ದಾರೆ ಇವತ್ತು. ಸುಮ್ಮನೆ ರಾಹು ಕೇತು ಇರೋ ಮೇಲ್ಗಡೆ ಇರತಕ್ಕಂಥ ನೋಡ್ತಾರೆ, ಒಳಗಡೆ ಹೋಗಿ ನೋಡಬೇಕು. ಡೀಪ್ ಕರೆಂಟ್ಸ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಒಂದು ಕೆರೆ ಮತ್ತು ನದಿ ಮೇಲ್ಗಡೆ ನೋಡಿದ ತಕ್ಷಣ ನಾವು ತಿಳ್ಕೊಳಕ್ಕಾಗಲ್ಲ ಎಷ್ಟು ಆಳ ಇದೆ ಅಂತ. ಒಳಗಡೆ ಮುಳುಗಿ ನೋಡಿದಾಗ ಎಷ್ಟು ಆಳ ಇದೆ, ಎಷ್ಟು ಒಳಗಡೆ ಅಂಡರ್ ಕರೆಂಟ್ಸ್ ಇದೆ ಅಂತ ನೋಡ್ತೀವಿ. ಕೇತುನಲ್ಲಿ ಇಲ್ಲಿ ಶನಿನ ಸರಿ ಮಾಡಿದ್ರೆ ಕೇತು ಸರೋಗ್ತಾನೆ. ಅದು ಅದ್ಭುತ ಈ ಕ್ಲಾಸಸ್ಸಲ್ಲಿ ನಮ್ಮದೆಲ್ಲ ಹೇಳ್ಕೊಡೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಈ ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಆ ನಂಬರ್ಗೆ ಕರೆ ಮಾಡಿದರೆ ನೀವು ನೇರವಾಗಿ ಈ ನಂಬರ್ಗೆ ಕರೆ ಮಾಡಿದ್ರೆ ನೀವು ನೇರವಾಗಿಯೂ ಕೂಡ ಭೇಟಿ ಆಗ್ಬೋದು, ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಏಪ್ರಿಲ್ 20ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಅಲ್ಲಿ ನೀವು ಕ್ಲಾಸಸ್ಗಳನ್ನು ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ನೋಡಿ, ಮನೆ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ಈಗ ಈ ಒಂದು ಪೂಜೆ ಪುನಸ್ಕಾರಗಳ ಎಲ್ಲವನ್ನೂ ಕೂಡ ಮಾಡ್ತೀರಿ. ಬಟ್ ಆದರೆ ಅದರಲ್ಲಿ ನೀವು ಫೌಂಡೇಶನ್ ಕಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಬಳಕೆ ಮಾಡ್ಕೊಳ್ತಾ ಹೋದರೆ ಅದರಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಉಪಯೋಗಗಳು ಕೂಡ ಆಗುತ್ತೆ. ಮನೆ ಕಟ್ಬಿಟ್ಟಿದ್ದೀನಿ, ಈಗಾಗಲೇ ಏನು ಮಾಡೋದಪ್ಪ ಅಂತ ಹೇಳಿ ನಿಮಗೇನಾದರೂ ಗೊಂದಲಗಳು ಇದ್ದರೆ ಅಂಥವರು ಇಂಟರ್ನಲ್ ಕಿಟ್ಟನ್ನು ಬಳಕೆ ಮಾಡಿಕೊಳ್ಬಹುದು ಅಂತ ಹೇಳ್ತಾ, ಈಗ ಈ ಒಂದು ನಕ್ಷತ್ರ ನಾಡಿ ತರಗತಿಗಳು ಯಾವಾಗ ಮತ್ತು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದರ ಬಗ್ಗೆ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲಿ ಯಲಹಂಕದಿಂದ ನಾನು ಅಂತ. ಓಕೆ, ಯಾರ ಬಗ್ಗೆ? ಸೈಟ್ ಬಗ್ಗೆ ಕೇಳಬೇಕಾಗಿತ್ತು. ಹಾಂ, ಸೈಟ್ ಮಾರೋ ಬಗ್ಗೆ ಕೇಳಬೇಕಿತ್ತು. ಓಕೆ ಅಮ್ಮ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗಡೆ ನಂಬರ್ ಹೇಳಿ. 48 ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ.
48 ಹೇಳಿರೋದು? ನಮಸ್ತೆ ಗುರುಗಳೇ. 48? ಹಾ ಗುರುಗಳೇ. ಸೈಟು ಯಾರ್ದು ಅಂತ ಹೇಳ್ಬೋದಾ? ಹಿರಿಯರ್ದ, ನಿಮ್ಮ ಯಜಮಾನ್ರದ್ದ? ಹಿರಿಯರ್ದು ನಮ್ಮ ಹೆಸರಿಗೆ ಬರ್ಕೊಟ್ಟಿದ್ದಾರೆ ದಾನಪತ್ರವಾಗಿ ಗುರುಗಳೇ. ಆದ್ರೆ ಮಾರಕ್ ಆಗ್ತಾ ಇಲ್ಲ. ಮಾರ್ಬೇಕು ಅಂದ್ರೆ 28 ಅಡೆತಡೆಗಳು ಬರ್ತಾ ಇದೆ. ಸುಮಾರು 2 ವರ್ಷದಿಂದ ಇಟ್ಟಿದ್ದೀನಿ. ವ್ಯಾಪಾರಕ್ಕೆ ಬರ್ತಾರೆ ಹೋಗ್ತಾರೆ. ಇಲ್ಲಿ ನಮ್ಮ ರೂಲಿಂಗ್ ಪ್ಲಾನೆಟಲ್ಲಿ 9 ಅಂತ ಬಂದಾಗ ಹಿರಿಯರ ಒಂದು ಸ್ಟ್ರಾಂಗ್ ಮನಸ್ಸು, ಅದು ಸೇಲ್ ಆಗಬಾರ್ದು ಅಂತ ಇರುತ್ತೆ, ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ. ಅರ್ಥ ಆಯ್ತಾ? ಕೆಲವು ಆಸೆ ಆಕಾಂಕ್ಷೆಗಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಗ ವಾತಾವರಣದಲ್ಲಿ ಈ ಒಂದು ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ, ಮನಸ್ಸಿನ ಫ್ರೀಕ್ವೆನ್ಸಿ. ನಾವು ಯಾರಾದರೂ ನೆನೆಸ್ಕೋತಾ ಇದ್ರೆ ಅವ್ರದ್ದೇ ಕಾಲ್ ಬರುತ್ತೆ ನೋಡಿ, ಅದನ್ನು ಫ್ರೀಕ್ವೆನ್ಸಿ ಅಂತ ಕರೀತಾರೆ, ಎಮೋಷನಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನೀವು ಮಾರಾಟಕ್ಕಿಟ್ಟಿರ್ತಕ್ಕಂಥದ್ದು ಎಮೋಷನಲ್ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಿ ಫಸ್ಟು ಅಲ್ಲಿ ಕರಿ ಉದ್ದಿನ ಕಾಳು ಚೆಲ್ಲಬೇಕು. ಭಾನುವಾರ ಕರಿ ಉದ್ದಿನ ಕಾಳು ಭಾನುವಾರ ಬೆಳಿಗ್ಗೆ ಹೋಗಿ ಚೆಲ್ಲಬೇಕು ಆ ಸೈಟಲ್ಲಿ, ಮಾರಾಟ ಆಗ್ತಕ್ಕಂಥ ಸೈಟಲ್ಲಿ. ಅರ್ಥ ಆಯ್ತಾ? ಅದಾದ ನಂತರ ಅದನ್ನು ವ್ಯಾಪಾರ ಮಾಡಿ ಸೇಲ್ ಆಗಬೇಕು ಅಂದರೆ ಇಲ್ಲಿ 3ನೇ ಮನೆ ನಾವು ನೋಡ್ತೀವಿ. 3ನೇ ಮನೆ ಯಾವ್ದಾದ್ರು ಗ್ರಹ ಬಂದಿದೆಯಾ ಅಂತಂದರೆ ಇಲ್ಲಿ ಕೇತು ಮಾತ್ರ ಬಂದಿರೋದು. ಕೇತುಗೆ ಮಂತ್ರವನ್ನು ಹೇಳ್ಕೋಬೇಕು. ಕೇತುಗೆ ಮಂತ್ರ ಓಂ ವಕ್ರತುಂಡಾಯ ಹುಂ, ಅದರ ಅಧಿಪತಿಗೆ ಹೇಳಿದ್ರೆ ಸಾಕು. ಇದನ್ನು ಒಂದು 3 ತಿಂಗಳು ಮಾಡಿ ಯಾರಾದರೂ ಬಂದು ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಮುಂದಿನ ಕರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಮೇಡಮ್. ತಮ್ಮ ಹೆಸರು? ಸುಮಾ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಭಾವ ಅವ್ರ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನು ತಿಳಿಸ್ಕೊಡಿ. 2/5 1962. ಓಕೆ. ಬೆಳಗ್ಗೆ 6 ಗಂಟೆ. 1982. 62. ಸಮಯ ಅಮ್ಮ? ಬೆಳಗ್ಗೆ 6 ಗಂಟೆ. 6 ಗಂಟೆ. ಎಲ್ಲಿ ಹುಟ್ಟಿದ್ದು? ಮೈಸೂರು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಹೇಳಿ. ಅದೇ ನಮ್ಮ ಭಾವ ಅವ್ರ ಬಗ್ಗೆ ಕೇಳಬೇಕಾಯ್ತು. ಏನು ಕೇಳಬೇಕು ನಿಮ್ಮ ಭಾವರ ಬಗ್ಗೆ? ಈಗ ಅವ್ರ ಆರೋಗ್ಯದ ಬಗ್ಗೆ. ಆರೋಗ್ಯ 2020 ಚಂದ್ರ, 20ರಿಂದ 27 ಮಂಗಳ, ಆಮೇಲೆ ಮಂಗಳ ರಾಹು ಎರಡನ್ನೂ ನಾವು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೋಡೋಣ ಏನಿದೆ ಅಂತ. ಹೆಲ್ತ್ ವಿಚಾರದಲ್ಲಿ ನಾವು ನೋಡೋಣ. ಈಗ ಬಂದಿರತಕ್ಕಂಥ ಒಂದು ದಶ ಮಂಗಳ 10ನೇ ಮನೆ 11ನೇ ಮನೆ, ಏಜು ಮತ್ತು ಲೈಫ್ ಸ್ಟೈಲ್ ಡಿಸೀಸ್ ಅಂತ ತೋರಿಸ್ತಾ ಇದೆ. ಮೇಜರಾಗಿ ಅವ್ರಿಗೆ ಸಮಸ್ಯೆ ಬರ್ತಕ್ಕಂಥದ್ದು, ಮೇಜರ್ ಅಂದರೆ ಏನೋ ದೊಡ್ಡ ಕಾಯಿಲೆ ಅನ್ನೋದು ಇಲ್ಲಿ ತೋರಿಸ್ತಾ ಇಲ್ಲ ಅವರ ಜಾತಕದ ಪ್ರಕಾರ. ನೀವು ಹೇಳಿರ್ತಕ್ಕಂಥ ಟೈಮ್ ಕೊಟ್ಟಿರೋ ಪ್ರಕಾರ ಇಲ್ಲ. ರಾಹುನಲ್ಲಿ ಮುಂದೆ ನೋಡಿದಾಗ ಅಲ್ಲಿ 4, 6, 10 ಹಿಟ್ಟಾಗಿಲ್ಲ. ಒಂದನೇದು ಅಂಥದ್ದೇನು ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ತೋರಿಸ್ತಾ ಇದೆ. ನೀವು ಯಾವ್ದಾದ್ರು ಏನು ಕಾಯಿಲೆ ಅಂತಾದ್ರೆ ಹೇಳಿದರೆ ಅಟ್ಲೀಸ್ಟ್ ಅದನ್ನು ಏನೋ ಹುಡುಕ್ಬೋದಾಗಿತ್ತು. ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಇದಾರ ಇಲ್ಲ ಗೊತ್ತಿಲ್ಲ. ಕಾಯಿಲೆ ಏನೂ ಇಲ್ಲ ಬುದ್ಧಿ. ಮತ್ತೆ ಸುಮ್ಮನೆ ಯಾವಾಗ ಹೋಗ್ಬೇಕು ಅಂತ ಏನಾರು ಇದೆಯಾ? ಮುಂದಿನ ಕಾಲ ಕೊಡ್ರಿ, ಯಾವ ಕಾಯಿಲೆನೂ ಇಲ್ಲ. ನಾವು ಯಾವಾಗಲೂ ನೋಡಿ ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ಕಾಯಿಲೆ ಬಂದಿದ ತಕ್ಷಣ ಪುಂಗಿ ಊದಕ್ಕೆ ಬೇಕಾದಷ್ಟು ಜನ ನಾಮಗಳು ಹಾಕ್ಕೊಂಡು ಅಡ್ಡಡ್ಡ ಉದ್ದುದ್ದ ಹಾಕ್ಕೊಂಡು ಸುಳ್ಳುಗಳು ಹೇಳ್ತಾರೆ. ನಮ್ಮ ಜಾತಕ ಇದೆಯಲ್ಲ, ನಮ್ಮ ಜ್ಯೋತಿಷ್ಯ ಸತ್ಯದ ಮೇಲೆ ಗಂಟೆ ಬಾರಿಸ್ದಂಗೆ ಜ್ಯೋತಿಷ್ಯ. ನಾವಿಲ್ಲಿ ಏನಿದೆ ಗ್ರಹಗಳನ್ನ ಕೇಳ್ತೀವಿ. ಕೆಲವರೆಲ್ಲ ಗ್ರಹಗಳನ್ನ ಕೇಳಲ್ಲ, ಊಹೆಯಿಂದ ಹೇಳ್ತಾರೆ. ನೋಡಮ್ಮ ಭಾಳ ಕಷ್ಟ ಇದೆ, ಹಂಗಿದೆ, ಪೂಜೆ ಮಾಡಿಸ್ಬಿಡ್ಬೇಕು, ಅದು ಮಾಡಿಸ್ಬಿಡ್ಬೇಕು ಅಂತ ಎಲ್ಲ ಹೇಳಿ ನಿಮಗೆ ಗೂಬೆ ಕೂರಿಸ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಕಿಡಿಗೇಡಿಗಳವರೆಲ್ಲ. ಇದೆ ಇಲ್ಲ. ನಂಬರ್ 1 ಜ್ಯೋತಿಷ್ಯ ಕಾರ್ಯಕ್ರಮ ಈಶಾನ್ಯ ವಾಸ್ತು. ಇದು ಬಿಟ್ಟರೆ ಇನ್ನೊಂದಿಲ್ಲ. ಇದನ್ನು ತಲೆಯಲ್ಲಿಟ್ಕೊಂಡ್ರೆ ಬೇರೆ ಕಡೆ ಹೋಗಿ ಫಸ್ಟ್ ಆಫ್ ಆಲ್ ಕಷ್ಟ ಬಂದಿರುತ್ತೆ ಜ್ಯೋತಿಷ್ಯದಲ್ಲಿ. ಆ ಕಷ್ಟಕ್ಕೆ ಇನ್ನೂ ಒಂದಷ್ಟು ಉಪ್ಪಾಗ್ತಕ್ಕಂಥ ಕೆಲಸಗಳು ಕೆಲವು ಜ್ಯೋತಿಷಿಗಳು ಮಾಡ್ತಾರೆ. ಏನಿದೆ ಅದು ಹೇಳಬೇಕು, ಇಲ್ಲ ಅಂದರೆ ಇಲ್ಲ. ಅದು ನಿಜವಾದ ಜ್ಯೋತಿಷ್ಯ ರೀ. ಸುಮ್ಮನೆ ಊರಲ್ಲೆಲ್ಲ ಓಡಾಡಿಕೊಂಡು ಎಣ್ಸಿದಕ್ಕೆ ಇದ್ರ ಥರ ಮಾಡ್ಕೊಂಡು ಅಲ್ಲ. ಇದು ಇಂಪಾರ್ಟೆಂಟು, ತಲೆಯಲ್ಲಿಟ್ಕೊಳ್ಳಿ. ಇವ್ರು ಏನೋ ಆಗ್ಬಿಟ್ಟಿದೆ ಅಂದ್ಕೊಂಡು ಏನೂ ಆಗಿಲ್ಲ. ಆರಾಮಾಗಿ ಓಡಾಡ್ಕೊಂಡಿರ್ಬೇಕು ಅಷ್ಟೇ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದ್ದೀನಿ. BP, ಶುಗರ್ ಅದು ಎಲ್ಲರಿಗೂ ಬರ್ತದೆ, ನಮಗೂ ಬರ್ತದೆ, ಚಿಕ್ಕ ಹುಡುಗರು ಬರ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ದಿನದಲ್ಲಿ ಹಣದ ಉಳಿತಾಯದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಭೇಟಿ ಆಗ್ಬೋದು. ನೋಡಿ, ಅದೇ ರೀತಿಯಾಗಿ ಈಗ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳಿ ನಿಮಗೇನಾದರೂ ಅಂದ್ಕೊಂಡಿದ್ರೆ ಮನೆ ಕಟ್ಟಿಸೋದಕ್ಕೂ ಮುಂಚೆಯೇ ನಿಮಗೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಅದರ ಉಪಯೋಗವನ್ನು ನೀವು ಮಾಡಿಕೊಳ್ಳಬಹುದು. ಇದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತೆ, ಸಮಸ್ಯೆಗಳು ಕೂಡ ಆಗೋದಿಲ್ಲ. ಮುಂದೆ ಮನೆ ಕಟ್ಟಾದ್ಮೇಲೆ ಅಯ್ಯೋ ನನಗೆ ಈ ಸಮಸ್ಯೆ ಆಗ್ತಾ ಇದೆ, ವಾಸ್ತು ಸಮಸ್ಯೆ ಆಗ್ತಾ ಇದೆ ಅಂತ ಏನು ಅಂದ್ಕೊಳ್ತಿರೋ ಅದು ಯಾವುದೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಮೊದಲೇ ಫೌಂಡೇಶನ್ ಕಿಟ್ಟನ್ನು ಬಳಕೆ ಮಾಡಿಕೊಂಡ್ರೆ ಒಳಿತು. ಮತ್ತು ಈಗಾಗಲೇ ಮನೆ ಕಟ್ಟಿದ್ದೀವಿ ಅಥವಾ ಅಂಗಡಿ ಉದ್ಘಾಟನೆ ಆಗೋಗ್ಬಿಟ್ಟಿದೆ, ಬಟ್ ಲಾಭ ಏನೂ ಆಗ್ತಾ ಇಲ್ಲ ಅಂಗಡಿಲಿ, ಅಥವಾ ಮನೇಲಿ ಅಶಾಂತಿ ಏನಾದರೂ ಕಾಡ್ತಾ ಇದ್ದರೆ ಅದಕ್ಕೂ ಕೂಡ ನಮ್ಮ ಬಳಿ ಪರಿಹಾರ ಇದೆ. ಅದರಲ್ಲೂ ಇಂಟರ್ನಲ್ ಕಿಟ್ಟನ್ನು ನೀವು ಪರ್ಚೇಸ್ ಮಾಡಿಕೊಂಡು ಅದನ್ನು ಕೂಡ ನೀವು ಉಪಯೋಗವನ್ನು ಮಾಡಿಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾ ಅದೇ ರೀತಿಯಾಗಿ ನೋಡಿ, ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಂದು ಆರಂಭ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಈ ನಂಬರ್ಗೆ ಕರೆ ಮಾಡಿದರೆ ನಕ್ಷತ್ರ ನಾಡಿ ತರಗತಿಗಳಿಗೆ ನೀವು ಜಾಯ್ನ್ ಆಗ್ಬೋದು, ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಜ್ಯೋತಿಷ್ಯವನ್ನು ಕಲಿಸುವುದು ನಮ್ಮ ಗುರುಗಳು ಅಷ್ಟು ಅಚ್ಚುಕಟ್ಟಾಗಿ ಕಲಿಸ್ತಾರೆ. ಆ ಕಲ್ತಂಥ ವಿದ್ಯೆ ನೀವು ಪ್ರತಿಯೊಬ್ಬರಿಗೂ ಅದನ್ನು ಬಹುದು. ಆ ರೀತಿಯಾಗಿ ಕಲಿಸಂಥ ಗುರುಗಳು ಅಂದರೆ ನಮ್ಮ ದಿನೇಶ್ ಗುರುಗಳು ಮಾತ್ರ ಒಬ್ಬರು. ಕೇವಲ ಎಲ್ಲರೂ ಭವಿಷ್ಯವನ್ನು ಹೇಳುತ್ತಾರೆ, ಆದರೆ ಗುರೂಜಿಯವರು ಕಲಿಸ್ತಾರೆ ಅಂತ ಆ ಮುಖಾಂತರ ಅದು ತಿಳಿದಾಗ ನನಗೆ ಅಚಾನಕ್ಕಾಗಿ ಏನೋ ಇದೆ ಇದರಲ್ಲಿ ಕಲಿಬೇಕಂತ ಆಸೆ ಹೊಡ್ತು. ಆ ಜ್ಯೋತಿಷದ ಜೊತೆಗೆ ವಾಸ್ತು ಸಹ ಕ್ಲಾಸನ್ನು ಮಾಡಿದರು ಗುರುಗಳು. ಆ ವಾಸ್ತು ಕ್ಲಾಸನ್ನು ಸಹ ನಾನು ಮುಗಿಸಿರ್ತೇನೆ. ವಾಸ್ತು ಕ್ಲಾಸು ಸಹ ಅಷ್ಟೇ ಪರ್ಫೆಕ್ಟಾಗಿ ನಾವು ಯಾವ್ಯಾವ ಜಾಗದಲ್ಲಿ ಯಾವುದು ಬರಬೇಕು ಯಾವುದು ಬರಬಾರ್ದು ಅನ್ನೋದನ್ನು ಅಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಂಥ